नमस्कार, आप देख रहे हैं द वायरल न्यूज 974। द वायरल न्यूज 974 में आपका स्वागत है। खबर अच्छी लगे तो चैनल को सब्सक्राइब करें, खबर को शेयर जरूर करें। कर्नाटक राज्य नगर निगमों के कर्मचारियों की कई मांगों को पूरा करने की मांग को लेकर शहरी विकास मंत्री और सचिव को कई ज्ञापन सौंपे गए। कोई सकारात्मक प्रतिक्रिया न मिलने पर कर्नाटक राज्य के सभी नगर निगमों के कर्मचारियों ने सामूहिक अवकाश घोषित कर दिया है और काम बंद कर दिया है। उन्होंने अपनी मांगों को पूरा करने की मांग को लेकर तुमकुर नगर निगम परिसर में अनिश्चितकालीन हड़ताल का आह्वान किया है। इस अवसर पर तुमकुर नगर के विधायक ज्योति गणेश ने विरोध प्रदर्शन का दौरा किया और अधिकारियों को विरोध प्रदर्शन वापस लेने की मांग की, लेकिन अधिकारियों ने अपनी मांग पूरी करने के बाद विरोध प्रदर्शन वापस लेने की बात की। AN पीर की रिपोर्ट। ನಮಸ್ಕಾರ. ಇವತ್ತೇನು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಮುಷ್ಕರನ ನಿನ್ನೆ 8/7/2025 10 ಮಹಾನಗರ ಪಾಲಿಕೆ ಹಾಗೂ BBMP ಪಾಲಿಕೆಗಳು ಒಳಗೊಂಡಂತೆ ಮುಷ್ಕರನ ಪ್ರಾರಂಭ ಮಾಡಿದ್ವಿ. ಮೊದಲನೇ ಸ್ವತಂತ್ರ ಉದ್ಯಾನವನದಲ್ಲಿ ನಿನ್ನೆ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಮೆಸೇಜನ್ನು ತಲುಪಿಸಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು 10 ಮಹಾನಗರ ಪಾಲಿಕೆಗಳ ಮುಖ್ಯ ಕಚೇರಿ ಮುಂದೆ ಶಾಂತಿಯುತವಾಗಿ ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟ ಅವಧಿಗೆ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಶಾಸಕರು ಮಾನ್ಯ ಶಾಸಕರಾದಂತಹ ಜ್ಯೋತಿ ಗಣೇಶ್ ಸಾಹೇಬರು ಬಂದು ಅವರೆಲ್ಲ ನಿಮ್ಮ ಏನು ಬೇಡಿಕೆಗಳಿದ್ದಾವೆ ಸರ್ಕಾರ ಮಟ್ಟದಲ್ಲಿ ನಾನು ಕೂಡ ಮಾತಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ಇದನ್ನು ಮುಷ್ಕರನ್ನು ಕೈಬಿಡಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಹಲವಾರು ಬಾರಿ ನಾವು ಮಾನ್ಯ ಶಾಸಕರಿಗೂ ಕೊಟ್ಟಿದ್ದೀವಿ, ಜಿಲ್ಲಾ ಮಂತ್ರಿಗಳಿಗೂ ಕೊಟ್ಟಿದ್ದೀವಿ. ಆದರೆ ಯಾವುದೇ ರೀತಿ ಸ್ಪಂದನೆ ನಮಗೆ ಸಿಗದೇ ಇರೋದ್ರಿಂದ ಅನಿವಾರ್ಯ ಕಾರಣಗಳಿಂದ ನಾವು ಇವತ್ತು ನಿನ್ನೆಯಿಂದ ಮುಷ್ಕರನ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಭರವಸೆ ಕೊಡುವವರೆಗೂ ನೀವು ಯಾವುದೇ ರೀತಿಯಾಗಿ ಪ್ರತಿಭಟನೆ ಹಿಂಪಡಿ. ಹೌದು, ಈ ಹಿಂದಿನಿಂದಲೂ ನಾವು ಲೆಟ್ರು ಎಲ್ಲ ಕೊಟ್ಟಿದ್ದೀವಿ, ಕಪ್ಪು ಪಟ್ಟಿದರ್ಶಿ ಮಾಡಿದ್ದೀವಿ. ಆದರೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ. ಆದ್ದರಿಂದ ನಮ್ಮ ಒಂದು ಏನು ಬೇಡಿಕೆಗಳಿದ್ದಾವೆ, ಚಿಕ್ಕ ಪುಟ್ಟ ಬೇಡಿಕೆಗಳವೇನಂತ ದೊಡ್ಡ ಬೇಡಿಕೆಗಳೇನಿಲ್ಲ, ಅವನ್ನೆಲ್ಲ ಈಡೇರಿಸೋದಕ್ಕೆ ಸರ್ಕಾರ ಯಾಕೋ ಒಂದು ರೀತಿ ಮಲ್ತಾ ಇದ್ದವನ್ನೇ ತೋರ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಇವೆಲ್ಲ ಬೇಡಿಕೆಗಳು ಈಡೇರೋವರೆಗೂ ನಮ್ಮ ಮುಷ್ಕರ ಮುಂದುವರಿತದೆ. ಈಗ ಸಾರ್ವಜನಿಕರಿಗೆ ಏನು ಸಾರ್ವಜನಿಕರಲ್ಲಿ ಮೊದಲನೇದ ನಾನು ಕ್ಷಮೆ ಯಾಚಿಸ್ತೀನಿ. ನಾವು ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಮುಷ್ಕರ ಮಾಡ್ತಾ ಇಲ್ಲ. ಹಗಲು ರಾತ್ರಿ ನಾವು ಸಾರ್ವಜನಿಕರ ಸೇವೆ ಮಾಡಿದ್ದೀವಿ ಇಲ್ಲಿವರೆಗೂ ಕೂಡ. ಆದರೆ ನಾವು ಕೆಲಸ ಮಾಡ್ತೀವಿ, ಸೇವೆ ಕೊಡ್ತಕ್ಕಂತಹ ನೌಕರರಿಗೇ ಒಂದು ರೀತಿ ಸರ್ಕಾರದಿಂದ ಮಲ್ತಾ ಇದ್ದವ್ರನ್ನೇ ಅನ್ಯಾಯ ಆಗ್ತಾ ಇರೋದ್ರ ದೃಷ್ಟಿಯಿಂದ ಅನಿವಾರ್ಯ ಕಾರಣಗಳಿಂದ ನಾವು ಮುಷ್ಕರಕ್ಕೆ ಇಳಿದಿದ್ದೀವಿ. ಈ ಏನು ಮುಷ್ಕರ ಸಮಯದಲ್ಲಿ ಆಗಿರ್ತಕ್ಕಂಥ ಅಡಚಣೆ ಮತ್ತು ಉಳಿದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವರ್ಸ್ ಕೆಲಸ ಮಾಡಿ ನಾವು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ. ಆದ್ದರಿಂದ ಸಾರ್ವಜನಿಕರು ಕೂಡ ನಮ್ಮಲ್ಲಿ ಏನೋ ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತೇನೆ. ಪ್ರಸನ್ನ ಕುಮಾರ್, ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮತ್ತು ಬೆಂಗಳೂರಿನ BBMP ಎಲ್ಲ ಎಂಪ್ಲಾಯೀಸ್ನು ಕೂಡ ಅದರಲ್ಲಿ RIಗಳಿಂದ ಹಿಡಿದು ಪೌರ ಕಾರ್ಮಿಕರನ್ನು ಕೂಡ ಎಲ್ಲರೂ ಸೇರಿ ನಿನ್ನೆ ಬೆಂಗಳೂರಿನಲ್ಲಿ ಇದು ಸ್ಟ್ರೈಕ್ ಮಾಡಿದರೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಅದರ ಮುಂದುವರೆದ ಭಾಗವಾಗಿ ಇವತ್ತು ಆ ನಗರ ಪಾಲಿಕೆಗಳಲ್ಲಿ ಇವತ್ತು ತುಮಕೂರಿನಲ್ಲಿ ಮಾಡ್ತಿದ್ದಾರೆ. ಬೇರೆ ಮಹಾನಗರ ಪಾಲಿಕೆ ನನಗೆ ಗೊತ್ತಿಲ್ಲ, ಇಲ್ಲೂ ಕೂಡ ಮಾಡಿ ಅವರ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅವ್ರಿಗೇನೋ ಬೇಡಿಕೆ ಇದನ್ನು ಸರ್ಕಾರ ಸ್ಪಂದಿಸಬೇಕು ಅನ್ನೋದು ಅವರೆಲ್ಲರ ಆಶಯ. ನಿನ್ನೆ ಯಾರೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಬಂದು ಅವ್ರನ್ನ ಭೇಟಿ ಮಾಡಿಲ್ಲ ಅಂತ ಅವತ್ತು ಮುನ್ಸಿದೆ. ನಾನು ತುಮಕೂರಿನಲ್ಲಿ ಇವತ್ತು ಜನಪ್ರತಿನಿಧಿಯಾಗಿ ಅವ್ರದ್ದು ಮನೆ ಹತ್ರನೂ ಕೂಡ ಬಂದಿದ್ದರು. ಅವ್ರ ಬೇಡಿಕೆಗಳನ್ನ ಏನಂತ ಹೇಳಿದ್ದಾರೆ, ಆ ಬೇಡಿಕೆಗಳನ್ನು ಅಟ್ಲೀಸ್ಟ್ ಆಲಿಸಿ ಪ್ರಾಕ್ಟಿಕಲಿ ಯಾವ್ದು ಪಾಸಿಬಲ್ ಇದೆ ಅದನ್ನು ಈಡೇರಿಸಬೇಕು ಅಂತ ನಾನು ಕೂಡ ಇವತ್ತು ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತೇನೆ. ಅವ್ರ ಪರವಾಗಿ ನಾಡಿದ್ದು ಕೂಡ ಅವ್ರ ಸೆಕ್ರೆಟ್ರು ಸಿಗ್ತಾರೆ, ಮೇಡಮ್ ಸಿಗ್ತಾರೆ, ದೀಪಾ ಚೌಹಾಣ್ ಮೇಡಮ್ ಅವರು. ಕೆಲವೊಂದು ಬೇಡಿಕೆಗಳು ಇವತ್ತು ಕೊಡಲೇಬೇಕು. ಎಸ್ಪೆಷಲಿ ಹೆಲ್ತ್ ಸೆಕ್ಯೂರಿಟಿ ಇದೆಯಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಗೊತ್ತಾಗ್ತದೆ ಸಮಸ್ಯೆ ಏನು ಅಂತ, ಬಿಲ್ಗಳು ಎಷ್ಟಾಗ್ತವೆ ಅಂತ. ಆದ್ದರಿಂದ ಅವ್ರದ್ದು ಏನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ KSS ಇದೆ, ಅದನ್ನು ಇವ್ರಿಗೂ ಕೂಡ ವಿಸ್ತಾರ ಮಾಡಿದಾಗ, ಯಾಕಂದರೆ ನಾವೆಲ್ಲ ಇವ್ರನ್ನ ಗೌರ್ಮೆಂಟ್ ಅಂದ್ಕೊಂತೀವಿ, ಆದರೆ ಇವರಿಗೆ ಇಂಟರ್ನಲ್ಲಿ ಇವರು ಕ್ವಾಸಿ ಗೌರ್ಮೆಂಟ್ ಅಂತ, ಅರೆ ಸರ್ಕಾರಿ ನೌಕರ ಅಂತ ಟ್ರೀಟ್ ಮಾಡ್ತಾರೆ ಅಂತ ಇವರ ಒಂದು ಅಳಲು. ಆದ್ದರಿಂದ ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಈಗ ರೆಗ್ಯುಲರ್ ಮೇಲಿಂದ ಬರ್ತಾರೆ, ಇಲ್ಲಿರುವಂಥ ಆರೋಗಳಿಗೆ ಇವ್ರಿಗೆ KMS ಏನು ಕೊಡ್ತಿಲ್ಲ, ಪ್ರಮೋಷನ್ಸು ಸ್ಟ್ರೈಕ್ ಮಾಡ್ತಿಲ್ಲ ಅನ್ನೋದು, ಅದು ಎಲ್ಲ ಇನ್ನೂ ಹಲವಾರು ಬೇಡಿಕೆಗಳಿದೆ. ಬೇಸಿಕ್ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸಬೇಕು ಸರ್ಕಾರ. ನಿನ್ನೆನೂ ಕೂಡ ಯಾರೂ ಬಂದಿಲ್ಲ ಪ್ರತಿನಿಧಿಗಳು. ಅಟ್ಲೀಸ್ಟ್ ಇವತ್ತಾರ ಬಂದು ಅಟ್ಲೀಸ್ಟ್ ಫೋನಲ್ಲಾರ ಇಲ್ಲ ಯಾರನ್ನಾರ ಜಿಲ್ಲೆಯಲ್ಲಿರುವಂಥ ADC ಲೆವೆಲ್ಲಿನ ಆ ಲೆವೆಲ್ ಅವರಾರ ಬಂದು ಅಟ್ಲೀಸ್ಟು ಇವುಗಳಿಗೆ ಸರ್ಕಾರ ಪರವಾಗಿ ಒಂದು ಒಪಿನಿಯನ್ನ ಹೇಳೋಗಬೇಕು. ಇವ್ರ ಬೇಡಿಕೆಗಳೇನಿದೆ ಯಾರು ಒಂದು ದಿವಸಕ್ಕೂ ಈಡೇರಿಸೋಕ್ಕಾಗಲ್ಲ. ಅಟ್ಲೀಸ್ಟ್ ಪರಿಶೀಲಿಸಿ ಅದರಲ್ಲಿ ಅಗತ್ಯ ಇರುವಂಥ ಬೇಸಿಕ್ ನೀಡ್ಸ್ ಇರುವಂಥ
ಸಾಲ್ವ್ ಮಾಡ್ತೀವಿ ಅಂತೇಳಿ ಸರ್ಕಾರ ಇವತ್ತು ಅವ್ರಿಗೆ ಸ್ಪಂದಿಸಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಮತ್ತು ತುಮಕೂರಿನಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಜನಪ್ರತಿನಿಧಿಯಾಗಿ, ಇವತ್ತು ನಿನ್ನೆನೂ ಕೂಡ ಸ್ಟ್ರೈಕ್ ಮಾಡಿದ್ದೀರಾ, ಇವತ್ತು ಮಧ್ಯಾಹ್ನ ತನಕ ಮಾಡಿ ಆಮೇಲೆ ದಯವಿಟ್ಟು ಇದನ್ನು ಕೈಬಿಡಿ. ಯಾಕಂದರೆ ಪೌರ ಕಾರ್ಮಿಕರು ಸ್ಟ್ರೈಕ್ ನೋಡಿದ್ದೀವಿ, ವಾಲ್ಮ್ಯಾನ್ಗಳು ಸ್ಟ್ರೈಕ್ ನೋಡಿದ್ದೀವಿ, ಆದರೆ ಇಲ್ಲಿ A to Z ಎಲ್ಲ ಕೂತಿದ್ದಾರೆ. ಬಿಲ್ ಕಲೆಕ್ಟ್ರಿಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟ್ರು, ರೆವಿನ್ಯೂ ಆಫೀಸರ್ಗಳು, ಪೌರ ಕಾರ್ಮಿಕರು ಎಲ್ಲ ಕೂತಿದ್ದಾರೆ. ಸ್ಟ್ಯಾಂಡ್ ಸ್ಟಿಲ್ ಇವತ್ತು ನಿನ್ನೆಯಿಂದಲೂ ಕೂಡ. ಅದರಿಂದ ಇದನ್ನು ಮುಂದುವರಿಸ್ಬೇಡಿ. ನಿಮ್ಮ ಪರವಾಗಿ ನಾವು ಕೂಡ ಅಸೆಂಬ್ಲಿಲಿ ಅವ್ರು ಸ್ಪಂದಿಸಲಿಲ್ಲ ಅಂದರೆ ರೈಸ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಸರ್ಕಾರ ಎಚ್ಚೆತ್ಕೊಂಡು ಬೇಗ ಇದನ್ನು ಮುಗಿಸ್ಬೇಕು. ಮಹಾನಗರ ಪಾಲಿಕೆನೂ ಕೂತಿದೆ. ಮಹಾನಗರ ಪಾಲಿಕೆ ತಮ್ಗೆ ಗೊತ್ತಿದೆ, BBMP ಬೆಂಗಳೂರು ಜೊತೆಗೆ ಮಂಗಳೂರು, ತುಮಕೂರು, ಮೈಸೂರು, ಗುಲ್ಬರ್ಗ, ವಿಜಯಪುರ, ಧಾರವಾಡದಲ್ಲೇ 2-3 ಇದ್ದಾವೆ ಪೂರ್ತಿ, ಈ ರೀತಿ ಮೈಸೂರು, ಈ ರೀತಿ ಮಹಾನಗರ ಪಾಲಿಕೆಯವರು ಈ ರೀತಿ ಆದರೆ ಸ್ಟ್ಯಾಂಡ್ ಸ್ಟಿಲ್ ಆದರೆ ಸರ್ಕಾರ ಅಟ್ಲೀಸ್ಟ್ ಎಚ್ಚೆತ್ಕೊಂಡು ಸ್ಪಂದಿಸ್ಬೇಕಲ್ಲ. ಈಗ ಆಗೋದು ಬಿಡೋದು ಗೊತ್ತಿಲ್ಲ ಅವ್ರಿಗೆ. ದುಡ್ಡು ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ನಾನಿಲ್ಲಿ ರಾಜಕೀಯ ಮಾತಾಡೋಕ್ಕೆ ರೆಡಿ ಇಲ್ಲ. ಅದರಿಂದ ಸರ್ಕಾರ ರೆಪ್ರೆಸೆಂಟೇಟಿವ್ಸ್ ಅಟ್ಲೀಸ್ಟ್ DC-ಗಳು, ADC-ಗಳು ಇವ್ರುಗಳು ಬಂದು ಅಟ್ಲೀಸ್ಟ್ ಅವ್ರಿಗೆ ಏನು ಕೇಳ್ಬಿಟ್ಟು ಸರ್ಕಾರ ಕನ್ವೆ ಮಾಡಿ ಅಟ್ಲೀಸ್ಟ್ ಸಮ್ ಬ್ರೀಫಿಂಗ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.